ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬಜೆಟ್ ಫ್ರೆಂಡ್ಲಿ ಗೇಮ್ ಮಾನಿಟರ್ ತಂದಿದ್ದೀರಿ ಗೇಮಿಂಗೋಸ್ಕರ. ಜಾಸ್ತಿ ದಿನದಿಂದ ಹುಡ್ತಾ ಇದ್ದೆ, ಆದರೆ ಎಲ್ಲೂ ಸಿಕ್ಕಿಲ್ಲ. ಇವತ್ತು ನಾನು ಒಂದು ಸ್ಟೋರ್ಗೆ ಹೋಗಿದ್ದೆ, ಅಲ್ಲಿ ಲೆನೋವೋ ಮಾನಿಟರ್ L274C ನೋಡ್ತೀವಿ. ಅದು 274C L274C ನೋಡಿದ್ದೀವಿ. 27 ಇಂಚ್ದು ಬಜೆಟ್ ಫ್ರೆಂಡ್ಲಿ. ಇದು ಪ್ರೈಸು ಲಾಸ್ಟಲ್ಲಿ ಹಾಕ್ತೀನಿ. ಓಕೆ ಗಾಯ್ಸ್, ಇವಾಗ ಅದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೇಬಲ್ ಹೇಳ್ಕೊಳ್ಳೋಣ. ಗೈಸ್, ಮಾನಿಟರ್ ಎತ್ತಿ ಇಲ್ಲಿ ಕಾಣೋಣ. ಗೈಸ್ ನೋಡಿ ಗೈಸ್, ಲೆನೋವೋ ಮಾನಿಟರ್ L274C. ಬ್ಲೇಡ್ ಎಲ್ಲ ಇಟ್ಬಿಟ್ಟಿದ್ದೀನಿ. ಓಕೆ, ಬ್ಲೇಡ್ ಸಿಕ್ಕಲ್ಲ, ಕತ್ರಿಯಿಂದ ಮಾಡ್ಕೊಳ್ಳೋಣ. ಓಹೋ, ಇದಾಗಾಯ್ತು. ಇದು ಹೆಂಗೆ ಓಪನ್ ಮಾಡಬೇಕು? ಅಬ್ಬಾ, ಓಕೆ, ಕೆಳಗಡೆ ಟೇಬಲ್ ಪ್ಲೇಟ್ ಇದು ಎಲ್ಲ ಉಲ್ಟೋಪ ಮಾಡಿಬಿಟ್ಟಿದ್ದೀನಿ ಗಾಯ್ಸ್. ಕೇಬಲ್ ಉಲ್ಟೋಪ ಮಾಡಿಬಿಟ್ಟಿದ್ದೀನಿ, ಭಯ ಆಗ್ತೈತೆ ಎಲ್ಲಿ ಬಿದ್ದೋಗುತ್ತೆ ಅಂದ್ಬಿಟ್ಟು. ಕೇಬಲ್ ಅದು ಏನಿದೆ, ಓಕೆ, ಸ್ಟ್ಯಾಂಡು. ಓಕೆ, ಇದನ್ನ ಇವಾಗ ಎತ್ತನ. ಓಕೆ, ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಓಯ್, HDMI ಕೇಬಲ್ ಕೊಟ್ಟಿಲ್ಲ. ಏನಿದು ಕೇಸು? HDMI ಕೇಬಲ್ ನಿಮಗೆ ಕೊಟ್ಟವ್ರೆ. ಓಕೆ, ಬಾಕ್ಸಲ್ಲಿ ಬಿಸಾಕೋಣ ಸೈಡ್ಗೆ. ಫಸ್ಟು ಮಾನಿಟರ್ ಫಿಕ್ಸ್ ಮಾಡ್ಕೊಳ್ಳೋಣ. ಓಕೆ, HDMI ಕೇಬಲ್ ಕೊಟ್ಟಿದ್ದಾರೆ, ಕೊಟ್ಟಿಲ್ಲ ಅನ್ಕೊಂಡೆ. ಬೇಜಾನ್ ಕಡೆ ಹುಡುಕ್ದೆ ಗಾಯ್ಸ್, ಎಲ್ಲೂ ಬಜೆಟ್ ಫ್ರೆಂಡ್ಲಿ ಸಿಕ್ಕಿಲ್ಲ. ಸಿಕ್ಕಿದ್ರೆ ಕಮ್ಮಿ ಕ್ವಾಲಿಟಿ ಇರೋದು ಸಿಗ್ತಾ ಇತ್ತು, ಆ ಕ್ವಾಲಿಟಿನೂ ಚೆನ್ನಾಗಿರ್ತಾ ಇದ್ದಿಲ್ಲ. ಆನ್ಲೈನಲ್ಲಿ ಮಾಡೋಣ ಅಂದರೆ ಆನ್ಲೈನ್ ನಂಬೋಕ್ಕಾಗಲ್ಲ, ಅದು ಬರುತ್ತೋ ಇಲ್ಲ ಅಂದ್ಬಿಟ್ಟು. ಅದಕ್ಕೆ ನಾನೇ ಓದ್ಕೊಂಡ್ಬಿಟ್ಟೆ. ಓಕೆ, ಹಿಂಗೆ ಬರುತ್ತಾ? ಓಕೆ, ಹಿಂಗೆ ಬರುತ್ತೆ. ಓಕೆ, ತಿರ್ಸೋಕೆ ಅವರೇ ಕೊಟ್ಟಿದ್ದಾರೆ, ಸ್ಕ್ರೂ ಡ್ರೈವರ್ ಬೇಕಿಲ್ಲ, ಇದಕ್ಕೆ ಅವರೇ ಕೊಟ್ಟಿದ್ದಾರೆ ತಿರ್ಸೋಕೆ. ಇವಾಗ ಏನಂದರೆ ಮೈನ್ ಥಿಂಗ್ ಮಾನಿಟರ್ ಕುಲ್ಸೋದು. ಇದು 3 years ವಾರಂಟಿ ಕೊಡ್ತಾರೆ ಗಾಯ್ಸ್. ಇದು 3 years ವಾರಂಟಿ ಐತೆ. ಫಸ್ಟ್ ಇದು ಸ್ಕ್ರೂ ಇಲ್ಲಿದೆ, ಕೇರ್ಫುಲ್ ಆಗಿರ್ಬೇಕು. ನಾವು ಮಾತ್ರ ಬೇಲಾಡಿ ತಗೊಂಡಿದ್ದೀನಿ, ಇಲ್ಲಾಂದ್ರೆ ಅದನ್ನ ಒದ್ದು ಸಾಯಿಸ್ಬಿಡ್ತಾರೆ. ಸ್ಕ್ರೂ ಬರುತ್ತೆ. ಓಕೆ, ಇಲ್ಲಿ ಕುಲ್ಸ್ಬೇಕಾಗುತ್ತೆ ನೋಡಿ, ಇಲ್ಲಿ ಕುಲ್ಸ್ಬೇಕು. ಕೂತು ಯಾಕೋ ಕಾದೈತೆ ನನಗೆ, ಅಲ್ಲಿ ಬಿಳಿಸ್ತಾ ಇದ್ದೀನಿ. ಓಕೆ ಗಾಯ್ಸ್, ಈ ಮಾನಿಟರ್ ಮಾಡೆಲ್ ಹೆಸರು ಬಂದು
L27 4C. ಇದು ಬೆನಿಫಿಟ್ಸ್ ಏನಂದರೆ 27 ಇಂಚು ಸ್ಕ್ರೀನ್ ಇದೆ, ಆಮೇಲೆ ತಿನ್ ಬೆಸಲ್ಸ್ ಇದೆ, ಆಮೇಲೆ ತಿನ್ನಾಗಿದೆ. ಆಮೇಲೆ ಹಿಂದೆ ತಿರ್ಸಿದ್ರೆ 2 to 3 ಸ್ಪೀಕರ್ಸ್ ಇದ್ದಾವೆ. ತೋರಿಸ್ತೀನಿ, ವೇಟ್ ಇದೆ ಗೈಸ್. 2 to 3 ಸ್ಪೀಕರ್ಸ್ ಇದ್ದಾವೆ. ಆಮೇಲೆ ಡುವಲ್ HDMI ಕೇಬಲ್ ಇದೆ, ಹಾಕೊಬೋದು. ಇದು ಬಂದು 144 ಹರ್ಟ್ಸ್ ರಿಫ್ರೆಶ್ ರೇಟು. ಆಮೇಲೆ ಗೇಮು ಸ್ಮೂತಾಗಿ ನಡೆಯುತ್ತೆ, ಫ್ರೀ ಫೈರ್ ಅಂಥದ್ದೆಲ್ಲ ಸ್ಮೂತಾಗಿ ನಡೆಯುತ್ತೆ. ಆಮೇಲೆ ನಾನು ಇನ್ನೊಂದು ಮಾನಿಟರ್ ನೋಡಿದೆ, ಸ್ಯಾಮ್ಸಂಗ್ ಮಾನಿಟರು. ಅದು 188 ಹರ್ಟ್ಸು, ಆದರೆ ಅದು 24 ಇಂಚಸ್ ಇತ್ತು ಅವ್ರ ಹತ್ರ. ಇದು ಬಂದು 27 ಇಂಚು. ಆಮೇಲೆ ಇನ್ನೊಂದು ಬಂದು ಅವ್ರದ್ದು ಅದು ರೊಟೇಷನ್ ಇತ್ತು, ಇದು ರೊಟೇಷನ್ ಇಲ್ಲ, ಜಸ್ಟ್ ಸ್ಟೇಬಲ್ ಆಗಿರುತ್ತೆ ಅಷ್ಟೇ. ಆಮೇಲೆ ಅವ್ರದ್ದು ಸ್ಕ್ರೀನ್ 188 ಹರ್ಟ್ಸ್ ಬಂದು ಚೆನ್ನಾಗಿ ಕಾಣಿಸಲ್ಲ, ಅದೇನೋ ಒಂಥರ ಮ್ಯಾಟ್ ಫಿನಿಶಿಂಗ್ ಬಂದು ಪ್ಯೂರ್ ಕಲರ್ ಕೊಡ್ತಾಯಿಲ್ಲ, ಅದೇನೋ ಮ್ಯಾಟ್ ಫಿನಿಶಿಂಗ್ ಇರೋ ಥರ ಇದೆ. ಅದಕ್ಕೆ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಇದು ತಗೊಂಡಿದ್ದೀನಿ. ಓಕೆ ಗಾಯ್ಸ್, ಸೆಟಪ್ ಬಿಲ್ಡ್ ಮಾಡಿದ್ದಾಯಿತು. ಈ ಸೆಟಪ್ನ ಹೆಂಗೆ ಬಿಲ್ಡ್ ಮಾಡೋದು ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಅದನ್ನು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಪ್ಲಸ್ ನಾನು ರೂಮ್ ವೀಡಿಯೋ ತೋರಿಸ್ತೀನಿ ಹೆಂಗಿದೆ ಅಂದ್ಬಿಟ್ಟು. ಓಕೆ, ನಾನು ಇವಾಗ ಇದು ತಗೊಂಡಿದ್ದ ಕಾರಣ ಬಂದು, ನಾನು ಲಾಸ್ಟ್ ವೀಕ್ ಅನ್ಕೊಂತೀನಿ, ಲಾಸ್ಟ್ ವೀಕು ಫ್ರೀ ಫೈರ್ ಗೇಮ್ ಆಡ್ತಾಯಿದ್ದೆ. ಅದು ನಾನು 3 hours ಗೇಮ್ ಆಡಿದ್ದೀನಿ. ಆಡ್ತಾ ನಾನು ನೋಡಿದ್ದೀನಿ ಜಸ್ಟ್ 2 hours ಸ್ಟ್ರೀಮ್ ಆಗಿದೆ. ಯಾಕಂದ್ರೆ ನೋಡಿದ್ರೆ ನಂದು OBS ಸ್ಟಾಪ್ ಆಗ್ಬಿಡುತ್ತೆ, ಕ್ರ್ಯಾಶ್ ಆಗ್ಬಿಡುತ್ತೆ. ಅದು ನಂಗೆ ಗೊತ್ತಾಗಿಲ್ಲ, ನಂಗೆ ನೋಟಿಫಿಕೇಶನ್ ಬಂದಿಲ್ಲ, ಏನು ಬಂದಿಲ್ಲ. ಆದರೆ ಅಕಸ್ಮಾತ್ ನಾನೇನಾದರೂ ಹೊಸ ಮಾನಿಟರ್ ತಗೊಂಡ್ರೆ ಇದ್ರಲ್ಲಿ ನಾನು ಗೇಮ್ ಪ್ಲೇ ಮಾಡ್ತೀನಿ. ಇದರಲ್ಲಿ ನಾನು OBS ರನ್ ಮಾಡ್ತೀನಿ, OBS ಆಮೇಲೆ ಬ್ರೌಸರ್ಸ್ ಎಲ್ಲ ಇದರಲ್ಲೇ ರನ್ ಮಾಡ್ತೀನಿ. ಮಿಕ್ಕಿದೆಲ್ಲ ಇದರಲ್ಲಿ ನೋಡ್ಕೊತೀನಿ. ಗೇಮ್ ಪ್ಲೇದು ಮಾತ್ರ ಇದ್ರಲ್ಲಿ ಮಾಡ್ಕೊತೀನಿ. ಇದೊಂದೇ ಕಾರಣ ನಾನು ತಗೊಂಡಿದ್ದು. ಓಕೆ, ನೀವೇನಾದರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ಅಂದರೆ ಫ್ಯೂಚರಲ್ಲಿ ನಾನು PC ಬಿಲ್ಡ್ ಮಾಡ್ತೀನಿ. ಓಕೆ ಗಾಯ್ಸ್, ನಿಮ್ಮ ಸಪೋರ್ಟ್ ಇದ್ದರೆ ಆಗುತ್ತೆ ಎಲ್ಲ. ಓಕೆ ಗಾಯ್ಸ್, ಥ್ಯಾಂಕ್ ಯು. ಇವತ್ತಿಗೆ ಇಷ್ಟೇ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು ಗಾಯ್ಸ್.